ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೇನೆ ಅನ್ಕೊಂತ ಇದ್ದೀನಿ. ನಿನ್ನೆ ಶ್ರವಣ್ ಅಶ್ವಿನಿನೂ ಇಬ್ರು ಮಾತಾಡ್ಕೊಂಡು ಕೂತಿದ್ದಾಗ ದೇವಿಯನ್ನೇ ಬರ್ತಾನೆ. ಯಾಕೆ ಶ್ರವಣ್ ಬಂದಿದ್ದು ಅಂತ ಅಶ್ವಿನಿ ಕೇಳ್ತಾಳೆ. ಅದಕ್ಕೆ ಮನಸ್ವಿನಿ ಅಶ್ವಿನಿ ಇಬ್ರು ಹೇಳ್ತಾರೆ. ಮನಸ್ವಿನಿ ಅಶ್ವಿನಿ ಇಬ್ರು ಒಂದೇ, ಹಾಗಾಗಿ ಮನಸ್ವಿನಿ ಅಂತಾನೆ ತಗೋತೀನಿ. ಮನಸ್ವಿನಿ ಹೇಳ್ತಾಳೆ, ಅಪ್ಪ ಮಗಳ ಜೊತೆ ಮಾತಾಡಕ್ಕೆ ಟೈಮ್ ನೋಡ್ಕೊಂಡ್ ಬರ್ಬೇಕಿತ್ತ, ಹೀಗೆ ಸುಮ್ನೆ ಬಂದಿದ್ರು ಹೋದ್ರು ಅಂತ. ಅದಕ್ಕೆ ದೇವ್ಯಾನಿ ಓಕೆ. ಅದಕ್ಕೆ ದೇವ್ಯಾನಿ ಹೇಳ್ತಾಳೆ, ಬೇಗ ರೆಡಿ ಆಗು, ರಾಣ ಮನೆಗೆ ಹೋಗಿ ಬರ್ಬೇಕು ಅಂತ. ಅದಕ್ಕೆ ಮನಸ್ವಿನಿ ಕೇಳ್ತಾಳೆ, ಹೌದಾ ಯಾಕೆ? ದೇವಯಾನಿ ಅಶ್ವಿನಿಗೆ ಗುಟ್ಟಾಗಿ ಹೇಳ್ತಾಳೆ, ಆದ್ರೆ ಏನ್ ಹೇಳ್ತಾಳೋ ಗೊತ್ತಿಲ್ಲ. ಓಕೆ, ಆದ್ರೆ ಮನೇಲಿ ಏನ್ ಹೇಳೋಗೋದು ಅಂತ ಮನಸ್ವಿನಿ ಕೇಳ್ತಾಳೆ. ಅದಕ್ಕೆ ದೇವಯಾನಿ ಹೇಳಿ, ಹೊಸದಾಗಿ ಏನ್ ಹೇಳೋದ್ ಬೇಡ, ನಾನು ಆಗ್ಲೇ ಹೇಳಿ ಮ್ಯಾನೇಜ್ ಮಾಡಿದೀನಿ, ನಡಿ ಹೋಗೋಣ ಅಂತ. ಇಲ್ಲಿ ಅಜಿತ್ ಭೂಮಿನ ಕನ್ವಿನ್ಸ್ ಮಾಡೋದು ಹೇಗೆ ಅಂತ ಸತ್ಯಣ್ಣ ಈಗ ಭೂಮಿ ಟೀ ತಗೊಂಡ್ ಬರ್ತಾಳೆ, ಬಂದ ತಕ್ಷಣ ಅರೆಸ್ಟ್ ಮಾಡ್ಬಿಡಿ ಅಂತ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಏಯ್ ಅದಕ್ಕೆ ಅಜಿತ್ ಹೇಳ್ತಾನೆ, ಅವಳನ್ನಲ್ಲ, ಅವಳ ಕಣ್ಣಲ್ಲಿರೋ ಹಠನ ಅಂತ, ಅವಳ ಮುಖದಲ್ಲಿರೋ ಕೋಪನ ಅರೆಸ್ಟ್ ಮಾಡ್ತೀನಿ ಅಂತ ನಾನು ಹೇಳಿದ್ದು. ನಾನ್ ಸ್ಟೇಷನ್ ಬಂದು ನನ್ನೇ ಹೆಂಗ ಅವಾಯ್ಡ್ ಮಾಡ್ತಾಳೆ, ನಾನು ನೋಡೇ ಬಿಡ್ತೀನಿ ಅನ್ನೋಷ್ಟರಲ್ಲಿ ಭಾಗ್ಯಕ್ಕ ಬರ್ತಾಳೆ. ಅಲ್ಲಿ ನೋಡಿದ್ರೆ ಭೂಮಿ ಬಂದಿರಲ್ಲ, ಭೂಮಿನ ಜೊತೆ ಕೆಲಸ ಮಾಡ್ತಾರೆ, ಭಾಗ್ಯಕ್ಕ ಬಂದಿರ್ತಾರೆ. ನೀವು ಬಂದಿದ್ದೀರಾ ಯಾಕೆ ಯಾಕೆ ಅಂದ. ಅದಕ್ಕಿಲ್ಲ, ನಾನು ಭೂಮಿಯಲ್ಲಿ ಅಂತ ಕೇಳ್ತಾನೆ ಅಜಿತ್. ಅದಕ್ಕೆ ಭಾಗ್ಯ ಕೇಳ್ತಾಳೆ, ನಾನು ಕಳ್ಸಿರೋದೇ ಭೂಮಿನೇ, ಯಾಕೋ ಬೆಳಗ್ಗೆಯಿಂದ ಟೀಗೆ ಹಾಲಲ್ಲಿ ಟೀ ಪುಡಿ ಇರ್ಲಿಲ್ಲ, ಹಂಗ್ ಸಪ್ಪು ಕೂತಿದ್ದಾಳೆ ನಮ್ ಭೂಮಿ ಅಂತ. ಇಲ್ಲಿ ಭಾಗ್ಯಕ್ಕ, ಸಾಯಿಬ್ರೆ ಯಾಕೆ ಭೂಮಿಗೆ ಏನಾರು ಅಂದ್ರ, ನೀವು ಯಾಕೆ ಭೂಮಿಕಾ ಸಪ್ಪಗಿದ್ದಾಳೆ ಅಂತ ಕೇಳ್ತಾರೆ. ಆಗ ಸತ್ಯಣ್ಣ ಹೇಳ್ತಾಳೆ, ನೀವ್ ಹೊಳ್ಳಿ, ನಾನು ಆಮೇಲೆ ನಿಮ್ಗೆಲ್ಲ ವಿಚಾರ ಹೇಳ್ತೀನಿ ಅಂತ ಕಳಿಸ್ತಾರೆ. ಅವ್ರು ಹೋದ್ಮೇಲೆ ಅಜ್ಜಿತ್ತು, ಸತ್ಯಣ್ಣ ಉಳ್ದು ಬೇಜಾನು ಓವರ್ ಆಗೋಯ್ತು ಸತ್ಯಣ್ಣ, ಹೋದ್ರೆ ಹೋಯ್ತು ಅಂತ ನಾನೇ ಇಲ್ಲಿಂದ ಅವ್ರ ಅಂಗಡಿ 100 ಹೆಜ್ಜೆ ಅಂತ ಹೇಳ್ಕೊಂಡು ಟೀ ಹೇಳ್ಬಿಟ್ಟು ಬಂದಿದ್ರೆ ನಡಿಲಿ ನೋಡೋಣ, ಅವಳು ಎಷ್ಟು ಹಠ ಸಾಧಿಸ್ತಾವಳ ನಾನು ನೋಡ್ತೀನಿ. ಸತ್ಯಣ್ಣ ಅವ್ರ ಮಾತುಗಿಂತ, ಹೆಣ್ಮಕ್ಳ ಮಾತಿಗಿಂತ ಅವ್ರ ಸೈಲೆಂಟ್ ತುಂಬಾ ವೈಲೆಂಟ್ ಆಗಿ ಕೇಳಿಸತ್ತಲ್ವಾ ಸತ್ಯಣ್ಣ. ಅವಳು ಒಟ ಒಟ ಅಂದ್ರೇನೆ ಚಂದ, ಈ ಸೈಲೆಂಟ್ ಆಗಿದ್ರೆ ತುಂಬಾ ರಾಂಗ್ ಆಗ್ಬಿಡ್ತಾಳು ಅವಳು, ಅದೇ ಮಿಸ್ ಆಗ್ತಾ ಇರೋದಿಲ್ಲಿ. ಅದಕ್ಕೆ ಸತ್ಯಣ್ಣ ಹೇಳ್ತಾನೆ, ಇದನ್ನೇ ಪ್ರೀತಿ ಅನ್ನೋದು. ಅದ ಒಂದ್ ಕೆಲ್ಸ ಮಾಡು, ಭೂಮಿನ ಶಾಪಿಂಗ್ ಕರ್ಕೊಂಡು ಹೋಗ್, ನೀನು ನೋಡು ಅವಳು ಕೇಳಿದ್ ಕೊಡ್ಸು, ಆದ್ರೆ ನೀನ್ ಅವಳ ಜೊತೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತೀಯ, ಆದ್ರೆ ಯೂನಿಫಾರ್ಮ್ ಇರುತ್ತೆ, ಆದ್ರೆ ನೀನ್ ಪೊಲೀಸ್ ಅಲ್ಲ, ಆ ತರ ಇರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಸಾಕ್ಷಿ ಮೆಟ್ಲು ಇಳ್ಕೊಂಡ್ ಬರ್ತಾ, ಎಕ್ಸ್ಕ್ಯೂಸ್ ಎಲ್ಲ ಹೇಳಕ್ ಹೋಗ್ಬೇಡಿ, ನಾನ್ ಕಣ್ಣಿಟ್ಟಿರೋ ಜಾಗ ಅಂದ್ರೆ ಬೇಕು ನನ್ಗೆ, ನಾನ್ ಏನ್ ಮಾಡಕ್ಕೂ ರೆಡಿ ಅಂತ. ಅದಕ್ಕೆ ಇಲ್ಲಿ ದೇವಯಾನಿ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾಳೆ ಸಾಕ್ಷಿಗೆ. ಸಾಕ್ಷಿನೂ ಒಂದ್ ಸ್ಮೈಲ್ ಕೊಟ್ಟು ಸುಮ್ನಾಗ್ತಾಳೆ. ದೇವಯಾನಿ ಕೇಳ್ತಾಳೆ, ನಿಮ್ಮಿಂದ ನಮ್ಗೊಂದ್ ಹೆಲ್ಪ್ ಆಗ್ಬೇಕಿತ್ತು ಅಂತ. ಅದಕ್ಕೆ ಸಾಕ್ಷಿ ಹೇಳ್ತಾಳೆ, ನಾವು 24/7 ಇರಾಗೆ ಏನೇ ಹೆಲ್ಪ್ ಆದ್ರೂ ಮಾಡ್ತೀವಿ, ಅದಕ್ಕೆ ಚಾರ್ಜ್ನ ಮಾಡ್ತೀವಿ ಅಷ್ಟೇ ಅಂತ. ಸಾಕ್ಷಿ ಕೇಳ್ತಾಳೆ, ಹೇಳಿ ಏನದು ಅಂತ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ನಾನು ಅಜಿತ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅದಕ್ಕೆ ರಾಣ ಹೇಳ್ತಾನೆ, ಅಜಿತ್ ಬಗ್ಗೆ, ಹಾಗಾದ್ರೆ ಅಜಿತ್ನು ಮುಗಿಸ್ಬಿಡ್ಬೇಕಾ ಅಂತ ಕೇಳ್ತಾನೆ ರಾಣ. ಅದಕ್ಕೆ ದೇವಯಾನಿ, ಅಯ್ಯೋ ಇಲ್ಲ ಇಲ್ಲ. ದೇವೇನೆ ಹೇಳ್ತಾಳೆ, ನಾನು ಹೇಳಿದ್ನಲ್ಲ, ಶ್ರೀರಂಗಪಟ್ಟಣದ ಇನ್ಸಿಡೆಂಟ್ ಆದಾಗಿಂದ ಅವ್ನ ನಡವಳಿಕೆ ಮುಂಚೆ ತರ ಇಲ್ಲ, ನನ್ ಮೇಲೆ ಡೌಟ್ ಶುರು ಆದಾಗಿಂದ ಮನೇಲಿ ಕೇಸಿನ ಬಗ್ಗೆ ಮಾತಾಡೋದೇ ನಿಲ್ಸ್ಬಿಟ್ಟವನೆ. ವೀರಣ್ಣನ್ ಕೇಸಲ್ಲಿ ಆಗಿರ್ಬೋದು, ಬೇರೆ ಕೇಸಲ್ಲೆಲ್ಲ ಎಲ್ಲಿ ಗಂಟ ಬಂದಿದೆ ಅನ್ನೋದು ನನ್ಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ನಿಮ್ ಹೆಲ್ಪ್ ಬೇಕು ಅಂತ ಕೇಳಿದೆ. ಅದಕ್ಕೆ ರಾಣ ಹೇಳ್ತಾಳೆ, ಅಶ್ವಿನಿ ಅಂತ ಶಾರ್ಪ್ ವೆಫನ್ ಪಕ್ಕನೇ ಇಟ್ಕೊಂಡು ನನ್ನ ಹತ್ರ ನೀವ್ ಹೆಲ್ಪ್ ಕೇಳ್ತಾ ಇದೀರಲ್ಲ ಅಂತ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಅಶ್ವಿನಿಗೆ ಬೇರೆ ಒಂದು ಕೆಲ್ಸನ ಹೇಳಿದ್ದೇನೋ, ಅವಳು ಅದ್ರಲ್ಲಿ ಬ್ಯುಸಿ ಇದ್ದಾಳೆ, ಹಾಗಾಗಿ ನನ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿರೋದ್ರಿಂದ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀನಿ ಅಂತ ದೇವಯಾನಿ ಹೇಳ್ತಾಳೆ. ಅದಕ್ಕೆ ಸಾಕ್ಷಿ ಹೇಳ್ತಾಳೆ, ಓಕೆ ಖಂಡಿತ ಹೇಳ್ತೀನಿ, ಆದ್ರೆ ಅಜಿತ್ನ ಅಕ್ಕಪಕ್ಕ ಇರೋರು, ಅವ್ರ ಜೊತೆ ಯಾರು ಸಂಬಂಧ ಇಟ್ಕೊಂಡಿದ್ದಾರೋ ಅವ್ರ ಬಗ್ಗೆ ಎಲ್ಲ ನಂಗೆ ಡೀಟೇಲ್ಸ್ ಬೇಕು ಅಂತ. ಅದಕ್ಕೆ ದೇವಯಾನಿ ಅದ್ರ ಬಗ್ಗೆ ಎಲ್ಲಾನು ಡೀಟೇಲ್ಸ್ ಕೊಡ್ತಾಳೆ. ಅದನ್ನ ಕೇಳಿಸ್ಕೊಂಡೆ ಸಾಕ್ಷಿ ಹೇಳ್ತಾಳೆ, ಇದು ಸಾಕ್ಷಿ ಅವ್ರ ಅಣ್ಣನ ನಂಬರ್ ಅಲ್ವಾ ಅಂತ. ಅದಕ್ಕೆ ನಿಮ್ಗೆ ದೇವಯಾನಿ ಕೇಳ್ತಾನೆ, ನಿಮ್ಗೆ ಸಾಕ್ಷಿ ಹೇಗ್ ಗೊತ್ತು ಅಂತ. ಇದು ನಿಮ್ ಬಿಸ್ನೆಸ್ ಅಲ್ಲ, ಇದು ನನ್ ಪರ್ಸನಲ್ ಮ್ಯಾಟ್ರು ಅನ್ಕೊಳ್ಳಿ, ನಿಮ್ ಕೆಲ್ಸ ಆಗತ್ತೆ ಬಿಡಿ ಅಂತ ಹೇಳಿ ಸಾಕ್ಷಿ ಕಳಿಸ್ತಾಳೆ. ಇಲ್ಲಿ ಅಜಿತ್ ಭೂಮಿನ ಮನ್ಸು ಹೊದಿಸ್ಬೇಕು ಅಂತ ಹೇಳಿ, ಏಯ್ ಸಾಕು ಬಿಸಿಲು ಕೂತಿದ್ದು, ಮಂಡ್ಯದಲ್ಲೇ ಬಿಸಿಲು ಟೆಂಪರೇಚರ್ ಬೇರೆ ಜಾಸ್ತಿ ಇದೆ, ಅದ್ರಲ್ಲಿ ನೀನು ಮುನ್ಸ್ಕೊಂಡೆ ತಡ್ಕೊಳಕ್ ಆಗಲ್ಲ, ಬಾ ಶಾಪಿಂಗ್ ಹೋಗೋಣ, ನೀನ್ ಮುಟ್ಟಿದ್ದೆಲ್ಲ ಕೊಡಿಸ್ತೀನಿ. ಆದ್ರೆ ಭೂಮಿ ಅದಕ್ಕೇನು ಕ್ಯಾರೆ ಅಂತ ಅನ್ನೋದಿಲ್ಲ. ಅಜ್ಜಿತು, ಏಯ್ ನಡಿ ಹೋಗೋಣ, ಏಯ್ ಎಳ್ಸತಿ ಹೇಳೋದು ಬಾ ಹೋಗೋಣ. ಅದಕ್ ಭೂಮಿಗ್ ಸಿಟ್ಟು ಬಂದ್ಬಿಡ್ತಾರೆ, ನೀವ್ ಯಾವ ಸೀಮೆ ಪೊಲೀಸ್ ನೀವು, ರೌಡಿಗಳ ತರ ಏಯ್ ಬಾ ಹೋಗೋಣ ಈಗ ಮಾತಾಡೋದು ಹೆಣ್ಮಕ್ಳ ಜೊತೆ, ಸ್ವಲ್ಪ ಹೆಣ್ಮಕ್ಳ ಜೊತೆ ಮಾತಾಡ್ಕೊಂಡು ಸಾಫ್ಟ್ ಆಗಿ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಮ್ಗೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನಮ್ಮಿಬ್ರು ವಿಷಯ ಅಂತ ಬಂದಾಗ ರೌಡಿ ಏನು ಡಾನೇ ಆಗ್ತೀನಿ ನಾನು, ಇದು ಮೇಲೂ ಬರಲ್ಲ ಅಂತ ಏನೋ ಹಠ ಮಾಡ್ದೆ ನೀನು, ಇಡೀ ಮಂಡ್ಯಗಳೆಲ್ಲ ಬ್ಯಾಟಿಕೇಟ್ ಹಾಕಿಸ್ಬಿಟ್ಟು ನೀನು ಗಾಡಿ ಹೋಗ್ಲಿಲ್ಲಂಗ್ ಮಾಡ್ಬಿಡ್ತೀನಿ ಈ ಡಬ್ಬ ಸೈಕಲ್ ಜೊತೆ. ಅಲ್ಲ, ಒಂದ್ ಕೋಪ ಮಾಡ್ಕೊಳಕ್ಕೂ ಒಂದ್ ಅರ್ಥ ಇರ್ಬೇಕು, ಈ ತರ ಎಲ್ಲ ಆಡ್ತಾರ. ನೀನ್ ಲೆಫ್ಟ್ ಟರ್ನ್ ಆಗಿ ಈ ಕಡೆ ನೋಡು, 6 ಸ್ಟಾರ್ ಇರೋರ್ನ ಈ ಕಡೆ, 6 ಸ್ಟಾರ್ ಇರೋ ಪೊಲೀಸ್ ಬಂದ್ ಕೇಳ್ಕೊತಾ ಇದೀನಿ ಅಂದ್ರೆ ಸ್ವಲ್ಪ ಇಳಿಬೇಕು ಸ್ವಲ್ಪ, ಅರ್ಥ ಆಯ್ತಾ? ಅದನ್ ಬಿಟ್ಬಿಟ್ಟು ಇರೋಕ್ಕಿಂತ ಇನ್ನು ಮೇಲ್ ಹೋದ್ರೆ ಹೇಗೆ, ಬಾ ಅಂತ ಕರೀತಾಳೆ. ಆದ್ರೆ ಭೂಮಿ ಬರಲ್ಲ ಅಂತ. ಅವಾಗ ಅಜಿತ್ ಅವಳ ಕೈ ಹಿಡ್ದೆ ಹೇಳ್ತೀನಿ, ಬಾ ಸುಮ್ನೆ ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಡಿ ಅಂತ. ಅದಕ್ಕೆ ಭೂಮಿ ಹೇಳ್ತಾನೆ, ನೀವ್ ಹಿಂಗೆಲ್ಲ ಹೇಳ್ದಿ ನನ್ಗೆ ಹಿಂಸೆ ಮಾಡ್ಬಾರ್ದು, ಆಯ್ತು ಸರಿ ಆಯ್ತು ಬಾ ಹೋಗೋಣ ಅಂತ. ಅದಕ್ಕೆ ಭೂಮಿ, ನಾನ್ ಮಾತ್ರ ಬರಲ್ಲ. ಅಜಿತ್ ಕೋಪ ಬರ್ಸ್ಬೇಡ ಅಂತ. ಭೂಮಿ ಅದಕ್ಕೆ, ನಾನ್ ಬರಲ್ಲ ಅಂದ್ರೆ ಬರಲ್ಲ ಸಾಹೇಬ್ರೆ, ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ಚೇರ್ ಮೇಲೆ ಪಟ್ ಅಂತ ಕುತ್ಕೊಬಿಡ್ತಾಳೆ. ಅಜಿತ್ ಬಂದು ಅವಳ ಪಕ್ಕನೂ ಕುತ್ಕೋತಾನೆ.
ಬಾ ಹೋಗೋಣ ಅಂತಾನೆ. ಅವಳು ಭೂಮಿ ಬರಲ್ಲ ಅಂತಾಳೆ. ಅವಾಗ ಅವ್ನು ನೋಡೋಗಿ ಸೈಕಲ್ ನ ಮೇಲೆ ಎತ್ತುತ್ತಾನೆ. ಏನ್ ಮಾಡ್ತಾ ಇದೀರಾ, ಈ ಸೈಕಲ್ ನ ಬಿಸಾಕ್ಬಿಡ್ತೀನಿ ಬಾ ಅಂತಾನೆ. ಬಿಸಾಕ್ರಿ ನೋಡೋಣ ಅಂತ ಹೇಳ್ತಾಳೆ. ಇದನ್ನ ಇಲ್ಲೇ ಬಿದ್ದಿದ್ರು ಯಾರು ಎತ್ಕೊಂಡ್ ಹೋಗಲ್ಲ, ಇದನ್ನ ಬಿಸಾಕಕ್ಕಾಗತ್ತಾ ಅಂತ ಹೇಳ್ತಾಳೆ. ಈಗ ಬರ್ತೀಯ ಬರಲ್ವಾ ಅಂತ. ಆದ್ರೂ ನಾನ್ ಬರಲ್ಲ ಅಂತಾನೆ ಹೇಳ್ತಾಳೆ ಭೂಮಿ. ಅವಾಗ ಭೂಮಿ ಪಕ್ಕ ಸೈಲೆಂಟ್ ಆಗಿ ಕುತ್ಕೊಂಡು ಹತ್ರ ಬಂದ್ ಹೇಳ್ತಾನೆ, ನೀನ್ ನಾಳೆ ಬರ್ಲಿಲ್ಲ ಅಂದ್ರೆ ಈಗ ಅಂತ. ಅದಕ್ಕೆ ಭೂಮಿ ಎಳೆ ಬಳೆ ಅಂತೆಲ್ಲ ಕರಿತೀರ ಅಂತ. ಅದಕ್ಕೆ ಅಜಯ್ ತಾನು, ಈಗ ಎಳೆ ಬಳೆ ಎಲ್ಲ ಬಂದೈತೆ, ಆಮೇಲೆ ಇನ್ನೂ ಅಷ್ಟು ಭಾಷೆ ಬರುತ್ತೆ, ಬರ್ತೀಯೋ ಬರಲ್ವೋ ಈಗ ನೀನು. ಇದು ಇನ್ಸ್ಪೆಕ್ಟರ್ ಭಾಷೆನಾ ಅಂತ. ಅದು ಬೇರೆ ಇದೆ, ಅದನ್ನ ಮಾತಾಡ್ಲಾ ಅಂತಾನೆ. ಅದಕ್ಕೆ ಭೂಮಿ ಥೂ ಅನ್ಕೊಂಡು ಭೂಮಿ ಅಜ್ಜಿನ ಜೊತೆ ಹೋಗ್ತಾಳೆ. ಇಲ್ಲಿ ದೇವಯಾನಿ ಮತ್ತೆಗ ಅಶ್ವಿನಿ ಇಬ್ರು ಮನೆ ಒಳಗ್ ಬರ್ತಾರೆ. ಅವಾಗ ಅಜ್ಜಿ ಕೇಳ್ತಾರೆ, ದೇವಯಾನಿ ನಿಂಗ್ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ಲಲ್ಲ, ಡಾಕ್ಟ್ರು ಏನ್ ಹೇಳಿದ್ರು ಅಂತ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಇಲ್ಲ ಸ್ವಲ್ಪ ಸುಸ್ತಾಗಿದೆ, ತುಂಬಾ ತುಂಬಾ ಅಂಜು ಬಗ್ಗೆ ಯೋಚನೆ ಮಾಡ್ತೇನ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿ ತೋರ್ಸಿದ್ಕೆ ಒಂದ್ ಲೈಸ್ಟ್ ಮಾತ್ರ ಬರ್ದ್ ಕೊಟ್ಟಿದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ. ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸಂಗೀತ ಹೇಳ್ತಾಳೆ, ನಿಂತೇ ಇದೀರಲ್ಲ ಕುತ್ಕೊಳ್ಳಿ, ನಿಂಗೇನ ಕುಡಿಯಕ್ ತಗೊಂಡ್ ಬರ್ತೀನಿ ಅಂತ. ಸಂಗೀತ ಎದ್ದೋಗಿ ಅಡ್ಗೆ ಮನೆಗೆ ಓಡೋಗ್ತಾಳೆ. ಇಲ್ಲಿ ಮನಸ್ವಿನಿ ಮನ್ಸಲ್ಲಿ ಅನ್ಕೊಂತ ಹೋಗಿದ್ದು ಮನೆ ಮುರಿ ಕೆಲ್ಸಕ್ಕೆ, ಆದ್ರೆ ಕೊಡೋ ರೀಸನ್ ಮಾತ್ರ ಮನೇನ ಉದ್ಧಾರ ಮಾಡಿ ಬಂದಂಗ ಆಡ್ತಾಳೆ ಅಂತ ಮನಸ್ವಿನಿ ಬೈಕೋತಾಳೆ. ಇಲ್ಲಿ ಅಜಿತ್ ಭೂಮಿ ಮನೆ ಒಳಗ್ ಬರ್ತಾರೆ. ಆದ್ರೆ ಭೂಮಿ ಅಜಿತ್ನ ಕೈನ ಬಿಡಿಸ್ಕೊಂಡು ಹೊಟ್ಟೋಗ್ತಾಳೆ. ಬಂದ್ ನೋಡಿದ್ರೆ ಇಲ್ಲಿ ದೇವಯಾನಿ ಸುಸ್ತಾಗಿ ಕೂತಿರ್ತಾಳೆ. ಡೈರೆಕ್ಟ್ ದೇವಯಾನಿ ಹತ್ರನೇ ಬಂದು ಭೂಮಿ ಕುತ್ಕೋತಾಳೆ. ಅಮ್ಮ ಏನಾಯ್ತಮ್ಮ, ಯಾಕೆ ಸುಸ್ತಾದಂಗಿದ್ದೀರಾ ಅಂತ ಕೇಳ್ತಾಳೆ. ಆದ್ರೆ ಆ ಕಡೆ ಅಜಿತ್ ಇವಳು ಒಬ್ಳೇ ಇದ್ದಾಗ ಬ್ರೈನ್ ಏನಾರು ಮಾಡಿ ಬುದ್ಧಿ ಕಲ್ಸೋಣ ಅನ್ಕೊಂಡ್ರೆ ಆಗ್ಲೇ ಇಲ್ವಲ್ಲ. ಈಗ ಎಲ್ಲಾರು ಇದ್ದಾಗಾದ್ರೂ ಇವಳಿಗೆ ಏನಾರು ಮಾಡಿ ನನ್ ಕಡೆ ವಾಲಂಗ್ ಮಾಡ್ಕೊಡ್ಬೇಕಲ್ಲ, ಹೆಂಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ದೇವನೇ ಹೇಳ್ತಾಳೆ, ಯಾಕೋ ತುಂಬಾ ಸುಸ್ತಾಗ್ತಿದೆ ಮಗಳೇ, ತುಂಬಾ ಸುಸ್ತು ಅಂತಿತ್ತು, ಹಾಗಾಗಿ ಡಾಕ್ಟರ್ ಮೀಟ್ ಮಾಡ್ಕೊಂಡ್ ಬಂದೆ, ಹಾಗಾಗಿ ಮಾತ್ರ ಬರ್ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಭೂಮಿ ಕೇಳ್ತಾಳೆ, ಅಮ್ಮ ನಿಮ್ಗೆ ಏನಾರ ಹಣ್ಣು ಜ್ಯೂಸು ಏನಾರು ತಗೊಂಡ್ ಬರಲ್ಲ ಅಂತ. ಅದಕ್ಕೆ ಇಲ್ಲ ಸಂಗೀತ ತರಕ್ ಹೋಗಿದ್ದಾಳೆ ಅಂತ. ಅಷ್ಟೊತ್ತಲ್ಲಿ ಅಜಿತು ಅಂತ ಕಿರ್ಚಕ್ ಶುರು ಮಾಡ್ತಾನೆ. ಚಿನ್ನ ಬಾಯಲ್ಲಿ ನನ್ ಕಣ್ಣಿಗೆ ಧೂಳು ಬಿದ್ದೋಗಿದೆ ಬಂದ್ ನೋಡಿ ಅಂತ. ಅವ್ರ ಅಮ್ಮ ಸಂಗೀತ ಅಮ್ಮ ಓಡ್ ಬರ್ತಾರೆ. ಏನು ಅಂತ. ಅಮ್ಮ ಕಣ್ಣಿಗೆ ಧೂಳು ಬಿದ್ದಿದ್, ನೀನೆಂತವನು, ಇಷ್ಟೇನೋ ನೀನು, ಇಷ್ಟು ದೊಡ್ಡವನಾಗಿ ಇಟ್ಕೊಂಡು ಧೂಳು ಬಿದ್ದಿರೋದಕ್ಕೆ ಹಿಂಗೆಲ್ಲ ಆಡ್ತಾರೇನೋ, ಏನೋ ನೀನು ಅಂತ ಬೈದ್ಬಿಟ್ಟು ಹೊರ್ಟೋಗ್ತಾರೆ. ಆ ಕಡೆ ಭೂಮಿ ಕಣ್ಣು ಊದ್ತಾನೆ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾನೆ, ಕಣ್ಣು ಉದಿಸ್ಕೋದಲ್ಲೂ ಇಷ್ಟೊಂದು ಮಜಾ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಅಂತ. ಅದಕ್ಕೆ ಭೂಮಿಗೆ ಸಿಟ್ಟು ಬರುತ್ತೆ. ಭೂಮಿ ಅಶ್ವಿನಿನ್ ಕರಿತಾಳೆ, ಮನಸ್ವಿನಿ ಅವ್ರೆ ಸ್ವಲ್ಪ ಬರ್ತೀರಾ, ನನ್ನ ಗಂಡನ್ ಕಣ್ಣಗ್ ಧೂಳ್ ಬಿದ್ಬಿಟ್ಟಿದೆ ಅಂತೆ, ಬಂದು ಊದುತ್ತೀರಾ ಅಂತ ಹೇಳ್ತಾಳೆ. ಮನಸ್ವಿನಿಗೆ ಭೂಮಿ ಹಂಗೆ ಹೇಳ್ತಾ ಇದ್ದಂಗೆ ಭೂಮಿ ಕೈಲಿದ್ದು ಕಾಫಿನ ಕೆಳಕ್ ಇಟ್ಬಿಟ್ಟು ಅಜಿತ್ ಹತ್ರ ಓಡ್ ಬಂದು ಊದಾಗ ಬಳ್ತಾ. ಅಜಿತ್ ಎಲ್ಲಿ ಊದ್ತೀನಿ ಅಂತ. ಅದಕ್ಕೆ ಅಜಿತ್, ಈ ಕಣ್ಣಲ್ಲಿದೆ ಧೂಳ್ ಬಿದ್ದೋಯ್ತು, ಕಣ್ ಚೆನ್ನಾಗ್ ಕಾಣ್ತಿದೆ ಚಿನ್ನ ಅಂತ ಹೇಳಿ ಭೂಮಿ ಹಿಂದೆ ಓಡೋಗ್ತಾನೆ. ಅದನ್ನ ಅಬ್ಸರ್ವ್ ಮಾಡ್ತೇವೆ ಸಂಗೀತ. ಇವ್ರಿಬ್ರು ಜಗಳ ಆಡ್ಕೊಂಡು ನಮ್ಮಿಬ್ರು ಮುಂದೆ ಚೆನ್ನಾಗಿದ್ದೀನಿ ಅಂತ ಆಕ್ಟಿಂಗ್ ಮಾಡ್ತಿದಾರ. ತಾಳ್ಮೆಗೆ ಪ್ರತಿರೂಪ ಆಗಿದೆ ನಮ್ ಭೂಮಿ. ಇಷ್ಟೊಂದು ನೊಂದ್ಕೊಂಡಿದ್ದಾಳೆ ಅಂದ್ರೆ ಇದು ಒಳ್ಳೆ ನಿರ್ಧಾರ ಅಲ್ಲ. ನಾನು ಇನ್ನು ಸುಮ್ನೆ ಇರಬಾರ್ದು, ಅಪ್ಪ ಮಗನ್ ಬೇಗ ರಾಜಿ ಮಾಡ್ಬೇಕು. ಇಲ್ಲ ಅಜಿತ್ ಭೂಮಿಗೆ ಬೈತಿರ್ತಾನೆ, ನೀನಕ್ಕೆ ಅಶ್ವಿನಿಗೆ ಕಣ್ಣೂದ ಕೇಳ್ದೆ ಅಂತ. ಊದಿಸ್ಕೋಬೇಕಾಯ್ತು, ಬಹಳ ಪ್ರೀತಿಯಿಂದ ಊದಿ ಕಣ್ಣಲ್ಲಿರೋ ಕೊಳೆ ಎಲ್ಲ ತೆಗ್ದಾಕಿರೋಳು ಅವಳು ಅಂತ. ನಾನೇನೋ ನಿನ್ ಜೊತೆ ಕಾಂಪ್ರಮೈಸ್ ಆಗೋಣ ಅಂತ ಮಾಡಿದ್ರೆ ನೀನ್ ಹೀಗೆಲ್ಲ ಮಾಡ್ತೀಯ. ಮುಂಚೆ 20 ಮಿನಿಟ್ಸ್ ಜಗಳ ಆಡಿ ಬಿಟ್ಬಿಡ್ತಿದೆ, ಈಗ ಒಂದ್ ಟೀಮ್ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ತರ 5 ದಿನ ಮಾಡ್ತೀಯ ನೀನು. ನೋಡು ನನ್ಗೆ ಇಷ್ಟೆಲ್ಲ ನಿನ್ ಜೊತೆ ಜಗಳ ಆಡಕ್ಕಾಗಲ್ಲ, ಬೇಡ ಕಾಂಪ್ರಮೈಸ್ ಆಗೋ. ನಿನಗೋಸ್ಕರ ನಾನು ನಿನ್ನೆ ತಾನೇ ನಮ್ಮ ಅಪ್ಪನ ಹತ್ರ ಮೊನ್ನೆ ಎಲ್ಲ ಅಪ್ಪನ ಹತ್ರ ಕೆನ್ನೆಲ್ಲ ಏಟ್ ತಿಂದಿದ್ದೇನೆ, ಅದಕ್ಕಾದ್ರೂ ಒಂದ್ ಕನ್ಸರ್ನ್ ಬೇಡ್ವಾ ನಿಂಗೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಯಾಕೆ ಮೆಲ್ಟ್ ಆಗ್ಬೇಕು, ನಮ್ ತಾಯಿ ಸುಳ್ಳು ಹೇಳ್ತಾರೆ ಅಂತ ಅಂದ್ಮೇಲೆ ನಾನು ಅದ್ ಕೇಳ್ಕೊಂಡು ಸುಮ್ನಿದ್ ಬಿಡ್ಬೇಕಾ. ಏನೋ ನಿಮ್ ತಾಯಿ ಬಗ್ಗೆ ಮಿಸ್ ಆಗಿ ಮಾತಾಡೋದಕ್ಕೆ ಇಷ್ಟೊಂದು ದ್ವೇಷ ಸಾಧಿಸ್ತೀಯ ನೀನು. ನಿಮ್ ತಾಯಿ ನಮ್ಮ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ 100 ಸತಿ ಹೇಳ್ತೇನೆ, ಅದ್ ಮಾತ್ರ ನೆನಪಿಲ್ಲ, ಏನೋ ಮಿಸ್ ಆಗಿ ಹೇಳಿದ್ ಮಾತ್ರ 50 ಸತಿ ಎತ್ತಾಡ್ತೀಯ ನೀನು. ಅದಕ್ಕೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ 100 ಲೀಟರ್ ಹಾಲು ಹೊಡೆಯಕ್ಕೆ ಒಂದೇ ಒಂದು ಉಳಿ ಸಾಕು, ಒಂದು ಹನಿ ಸಾಕು. ಹಾಗೇನೆ 100 ಸತಿ ಇಟ್ಟಿರೋ ನಂಬಿಕೆನ ಒಂದ್ ಸತಿ ಅನುಮಾನ ಪಟ್ಟಿ ಕಳ್ಕೊಬಿಟ್ರಿ ನೀವು. ನಿನ್ಗೆ ಇಷ್ಟೊಂದು ಈಗೋ ಇದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ, ಈಗ ಗೊತ್ತಾಯ್ತಾ, ಹೋಗ್ ಸುಮ್ ಮಲ್ಗೋಗಿ. ಅದಕ್ಕೆ ಅಜಿತ್ ಹೇಳ್ತಾ, ಏನು ನನ್ ರೂಮ್ ನನ್ನಿಷ್ಟ, ಯಾವಾಗಾರು ಮಲ್ಕೋತೀನಿ, ನೀನೇನ್ ಕೇಳಕ್ಕೆ ಅಂತ. ಅದಕ್ಕೆ ಅವಳು ಏನು ಕೇಳಲ್ಲ, ಸುಮ್ನಿರ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಎಲ್ಲಿ ತಾಳಿ ತೆಗ್ ತೋರ್ಸ್ಲೇ ಇಲ್ಲ ಅಂತ. ಇನ್ಮೇಲೆ ತಾಳಿ ತಗ್ಸಿ ನಿಮ್ಗೆಲ್ಲ ತೋರ್ಸಕ್ ಹೋಗಲ್ಲ ನಾನು ಅಂತ ಹೇಳ್ಬಿಟ್ಟು ಭೂಮಿ ಹೊಲ್ಟು ಬಿಡ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಎಲ್ಲಿ ಹೋಗ್ತಿದ್ಯಾ ಅಂತ. ನೀರ್ ತುಂಬಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ನೀರ್ ತುಂಬಿಸ್ಕೊಂಡ್ ಬಂದು ಕೆಳಗಡೆ ಹಾಸ್ಕೊಂಡು ಭೂಮಿ ಮೇಲೆ ಕೂತಾಳೆ. ಇಲ್ಲಿ ಶ್ರವಣ ಅಪೇಕ್ಷೆಗೆ ಚಾಕ್ಲೇಟ್ ತಗೊಂಡ್ ಬಂದ್ ಕೊಡ್ತಾನೆ. ನಿನ್ ಫೇವ್ರೆಟ್ ಚಾಕ್ಲೇಟ್ ಅಪ್ಪ, ಇದು ನನ್ ಫೇವ್ರೆಟ್ ಚಾಕ್ಲೇಟ್, ತುಂಬಾ ಚೆನ್ನಾಗಿದೆ ಅಪ್ಪ, ನಾನು ಯಾವಾಗ ಚಿಕ್ಕೋಳಿದ್ದೆ ಚಿಕ್ಕು ತಗೊಂಡ್ಬಂದ್, ನಾನು ಈಗ ದೊಡ್ಡೋಳಾಗಿದ್ದೀನಿ ದೊಡ್ಡದು ತಗೊಂಡ್ ಬಪ್ಪ ಅಂತ. ಅದಕ್ಕೆ ಶ್ರವಣ್ ಹೇಳ್ತಾನೆ, ದೊಡ್ಡದು ತಿಂದ್ರೆ ಹಲ್ಲು ಹಾಳಾಗೋಗುತ್ತೆ, ಚಿಕ್ಕದ ತಿನ್ನು ಅಂತ ಹೇಳಿ ಚಿಕ್ಕು ತಂದು ಕೊಟ್ಟಿದ್ದೆ. ಅದಕ್ಕೆ ಅಪೇಕ್ಷೆ ಕೇಳ್ತಾಳೆ, ಎಂತಕ್ಕಪ್ಪ ಈ ಸ್ವೀಟು ಅಂತ. ಅದಕ್ಕೆ ಶ್ರವಣ್ ಹೇಳ್ತಾನೆ, ರಾಣ ಕೊಟ್ಟಿರೋ ದುಡ್ಡಿಂದ ಮನೆ ಆಫೀಸಲ್ಲಿ ನಮ್ ಪ್ರೊಟೆಕ್ಷನ್ ಶುರು ಆಗಿದೆ, ಆ ನೆಮ್ಮದಿಗೋಸ್ಕರ ಈ ಸ್ವೀಟ್. ಅದೇ ಟೈಮ್ಗೆ ಸಂಗೀತ ಬರ್ತಾಳೆ. ಅದಕ್ಕೆ ಶ್ರವಣ್ ಕೇಳ್ತಾನೆ, ನೀನ್ ಖುಷಿ ಆಗಿಲ್ವಾ ಸಂಗೀತ ಅಂತ. ಅದಕ್ಕೆ ನಾನು ಗೃಹಿಣಿ ರೀ, ಮನೆ ಒಳಗಡೆ ಹೊರಗಡೆ 2 ಕಡೆನೂ ನಾನು ನೋಡ್ಬೇಕು. ಮನೆ ಒಳಗಡೆ ಓಕೆ, ಮನೆ ಹೊರಗಡೆ ಬಿಸ್ನೆಸ್ ಎಲ್ಲ ಚೆನ್ನಾಗ್ ಆಗ್ತದೆ, ಆದ್ರೆ ಮನೆ ಒಳಗಡೆನೆ ಚೆನ್ನಾಗಿಲ್ಲ ರೀ ಅಂತ. ಮನೇಲಿ ಬೆಳ್ದಿ ದೊಡ್ಡವನಾಗಿರೋ ಮಗನ್ ಮೇಲೆ ಸಣ್ಣ ಕಾರಣಕ್ಕೆ ಅವನ ಮೇಲೆ ಕೈ ಮಾಡ್ಬಿಟ್ರಿ, ಆದ್ರೆ ನನ್ನ ಮಗ
ಬೇಜಾರು ಮಾಡ್ಕೊಳ್ದೆ ಕೋಪನೂ ಮಾಡ್ಕೊಳ್ದೆ ಆರಾಮಾಗಿದ್ದೀನಿ ಅಂತ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ನೀವ್ ತಪ್ಪು ಮಾಡಿದ್ರಿ ರೀ, ಹೆಂಡತಿ ಮುಂದೆ ಮಗನ್ ಮೇಲೆ ಕೈ ಮಾಡಬಾರ್ದಾಯ್ತು. ಅವ್ರಿಬ್ರು ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ನಿಮಗ್ ಗೊತ್ತಾ? ಆದ್ರೆ ಅವ್ರಿಬ್ರದ್ದು ದೊಡ್ಡ ಗುಣ ಏನು ಆಗೇ ಇಲ್ವೇನೋ ಅನ್ನೋ ತರ ನಾರ್ಮಲ್ ಆಗಿ ಓಡಾಡ್ಕೊಂಡು ಇರೋದನ್ನ ತೋರಿಸ್ತಾ ಇದಾರೆ. ಆದ್ರೆ ತಾಯಿಯಾಗಿ ನಂಗೆ ಅರ್ಥ ಆಗ್ತಿದೆ ರೀ, ಮೊದ್ಲು ತರ ಅವ್ರಿಬ್ರು ಇಲ್ಲ ಅಂತ ರೀ. ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ, ಅಮ್ಮ ಅವಳು ಬೇಜಾರ್ ಮಾಡ್ಕೊಂಡ್ರೆ ಬರ್ಕೊಳ್ಳಿ ಬಿಡು, ಅಜಿತ್ ಇಂದ ಅಪ್ಪು ಇಂದ ಅವಳ ಲೈಫ್ ಇಂದ ಆಚೆ ಹೋಗ್ಲಿ ತಾನೇ ಈ ತರ ಎಲ್ಲ ನಾವ್ ಮಾಡ್ತಾ ಇರೋದು. ಸಂಗೀತ ಅಪೇಕ್ಷಾ ಸುಮ್ನಿದ್ರೆ ಸರಿ ಅಂತ ಬೈತಾಳೆ. ಅದ್ರ ತಾಯಿಯಾಗಿ ನನಗ್ ತುಂಬಾ ನೋವು ಆಗ್ತಾ ಇದೆ ರೀ ಅಂತ ಹೇಳ್ತಾಳೆ. ಆದ್ರೆ ಅಜ್ಜ ಶ್ರವಣು ಹೇಳ್ತಾಳೆ, ಅವತ್ತು ಸಂದರ್ಭ ಆಗಿತ್ತು, ಆದ್ರೆ ಅವ್ನ ಕೈ ಮೇಲೆ ನಾನ್ ಕೈ ಮಾಡಬಾರ್ದಿತ್ತು. ಆದ್ರೆ ಅದು ನೋವು ಗಿಲ್ಟಿಂಗ್ ಫೀಲ್ ನನಗೂ ಇದೆ. ನಿನಗೋಸ್ಕರ ನಿನ್ ಮಗನಿಗೋಸ್ಕರ ನಾನು ಹೋಗಿ ಮಾತಾಡ್ತೀನಿ ಅಂತ ಒಪ್ಕೋತಾಳೆ. ಅದಕ್ಕೆ ಸಂಗೀತ ಹೇಳ್ತಾಳೆ, ನನ್ಗೋಸ್ಕರ ಮಾತಾಡ್ತೀರೇನ್ರಿ ಅಂತ. ಅದಕ್ಕೆ ಅಪೇಕ್ಷಾ ನಾನು ಬರ್ತೀನಿ ಅಂತಾಳೆ. ಅದಕ್ಕೆ ಸಂಗೀತ, ಅಪೇಕ್ಷಾ ನೀನ್ ಮಾತ್ರ ಹೋಗೋದೇನ್ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅಪೇಕ್ಷಾ ಮುನ್ಸ್ಕೊಂಡು ಹೊರಟೋಗ್ತಾಳೆ. ಅದಕ್ಕೆ ಶ್ರವಣ್ ಕೇಳ್ತಾನೆ, ನೀನ್ ಬರೋದಿಲ್ವಾ ಅಂತ. ಅದಕ್ಕೆ ಸಂಗೀತ ಹೇಳ್ತಾಳೆ, ಇಲ್ಲ ರೀ ಅಪ್ಪ ಮಗ ನೀವಿಬ್ರೇ ಹೋಗಿ ಮಾತಾಡಿ, ಮುಕ್ತವಾಗಿ ಮಾತಾಡಿ, ಅವಾಗ ನಿಮ್ಮಿಬ್ರಿಗೂ ಮುದ್ದಾಗುತ್ತೆ ಅಂತ. ಇಲ್ಲಿ ಶ್ರವಣ್ ಅಜಿತ್ ರೂಮಿಗೆ ಬಂದು ಅಜಿತ್ ಅಂತ ಕರಿತಾನೆ. ಆದ್ರೆ ಇಲ್ಲಿ ಯಾರು ಮಾತಾಡಲ್ಲ. ಅಜಿತ್ ಮಂಚದ ಮೇಲೆ ಮಲಗಿತಾಳೆ, ಭೂಮಿ ಕೆಳಗಡೆ ಮಲಗಿತಾನೆ. ಅದ್ ನೋಡಿ ಶ್ರವಣ್ಗೆ ಶಾಕ್ ಆಗುತ್ತೆ. ಯಾಕೆ ಇವ್ರಿಬ್ರು ಹೀಗ್ ಮಲಗಿದ್ದಾರೆ, ಏನ್ ವಿಷಯ ಅಂತ ಗೊತ್ತಾಗದೆ ಅವ್ನ್ ಬಂದು ಸಂಗೀತಂಗ್ ಹೇಳ್ತಾರೆ. ಹಾಗಾದ್ರೆ ನಾಳೆ ಸಂಗೀತ ಇದನ್ನ ಭೂಮಿ ಮತ್ತು ಶ್ರವಣ್ಗೆ ಕೇಳ್ತಾರೆ. ಹಾಗಾದ್ರೆ ಇಬ್ರಿಗೂ ಜಗಳ ಆಗತ್ತಾ, ಇಲ್ಲ ನಿಜ ಸತ್ಯ ಗೊತ್ತಾಗುತ್ತಾ, ಇವ್ರಿಬ್ರು ನಿಜವಾನು ಮದ್ವೆ ಆಗಿಲ್ಲ ಅನ್ನೋದು ಸಂಗೀತ ಗೊತ್ತಾಗುತ್ತಾ? ಹಾಗಾದ್ರೆ ನಾಳಿನ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.